ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ DNA ಪ್ರಮುಖ 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 3 ಸುದ್ದಿಗಳಲ್ಲಿ ಮೊದಲ ಸುದ್ದಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಶುಕ್ರವಾರ ಇರಾನ್ ಅಮೆರಿಕಾದ F-15 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿತ್ತು. ಆ ಯುದ್ಧ ವಿಮಾನದ ಪೈಲಟ್ಗಳ ಪೈಕಿ ಒಬ್ಬರನ್ನ ರಕ್ಷಣೆ ಮಾಡಲಾಗಿತ್ತು, ಒಬ್ಬರು ನಾಪತ್ತೆಯಾಗಿದ್ದರು. ಅಮೆರಿಕಕ್ಕೆ ಜಾಗತಿಕವಾಗಿ ಮುಜುಗರ ತಂದಿಡಬಲ್ಲಂತಹ ಒಂದು ಬೆಳವಣಿಗೆ ಆಗಿತ್ತು. ಒಬ್ಬ ಪೈಲಟ್ ನಾಪತ್ತೆಯಾಗಿಬಿಟ್ಟಿದ್ದಾರೆ ಅಂತ. ಅದಾದ ನಂತರ ಅಮೆರಿಕ ಅದಕ್ಕೊಂದು ರಕ್ಷಣಾ ಕಾರ್ಯಾಚರಣೆಯನ್ನು ಶುರು ಮಾಡಿಕೊಳ್ತು. ಇರಾನ್ ದೇಶಕ್ಕೆ ನುಗ್ಗಿ ಅವರ ಪೈಲಟ್ಗಳನ್ನು ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ಇದೇ ಮೊದಲ ಸುದ್ದಿ. US ಆರ್ಮಿಯ ಹೈ ವೋಲ್ಟೇಜ್ ರೆಸ್ಕ್ಯೂ ಆಪರೇಷನ್. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಬರೋಬ್ಬರಿ 2 ತಿಂಗಳಾಗ್ತಾ ಬರ್ತಾ ಇದೆ. ಹೆಚ್ಚು ಕಡಿಮೆ 2 ತಿಂಗಳು, 48 ದಿನಗಳು ಅಂತ ಹೇಳ್ತಾರೆ. ಈ 48 ದಿನಗಳಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದೆ. ಮೊದಲು ಇಸ್ರೇಲ್ ಮತ್ತು ಇರಾನ್ ನಡುವೆ ದೊಡ್ಡ ಮಟ್ಟದ ಬಡದಾಟಗಳು, ಬಾಂಬ್ ದಾಳಿಗಳು, ಕ್ಷಿಪಣಿ ದಾಳಿಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಇಸ್ರೇಲ್ ಇನ್ನೇನು ಸೈಲೆಂಟ್ ಆಯಿತು ಅನ್ನುವಷ್ಟರಲ್ಲಿ ಅಮೆರಿಕ ಇರಾನನ್ನು ಟಾರ್ಗೆಟ್ ಮಾಡಿ ಹೊಡೆಯುವ ಪ್ರಯತ್ನವನ್ನು ಮಾಡ್ತು. ಇದೀಗ ಇರಾನ್ ಕೂಡ ಏಟಿಗೆ ಏಟು, ಪ್ರತಿ ಏಟನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಇದರ ಜೊತೆಗೆ ಏನಾಯಿತು ಅಂತ ಹೇಳಿದರೆ F-15 ಯುದ್ಧ ವಿಮಾನವನ್ನು ಇರಾನ್ನವರು ಹೊಡೆದುರುಳಿಸಿಬಿಟ್ರು. ಶುಕ್ರವಾರ ಅವರು ಒಂದು ಫ್ಯಾಸಿವ್ ಡಿಟೆಕ್ಷನ್ ಎನ್ನುವಂತಹ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು, ಫ್ಯಾಸಿವ್ ಡಿಟೆಕ್ಷನ್ ಅಂತ ಕರೀತಾರೆ, ಇರಾನ್ ಅದನ್ನು ಬಳಸಿಕೊಂಡು F-15 ಯುದ್ಧ ವಿಮಾನವನ್ನು ಹೊಡೆದುರುಳಿಸು. ಆ ಯುದ್ಧ ವಿಮಾನದಲ್ಲಿ 2 ಜನ ಇದ್ದರು, ಒಬ್ಬರು ನಾಪತ್ತೆ ಆಗಿದ್ರು. ಇದು ಜಾಗತಿಕವಾಗಿ ಅಮೆರಿಕಕ್ಕೆ ಒಂದು ಪ್ರತಿಷ್ಠೆಯ ವಿಚಾರ ಕೂಡ ಆಗಿತ್ತು. ಅಂದರೆ ಸರಿಸುಮಾರು 23 ವರ್ಷಗಳ ನಂತರ ಅಮೆರಿಕಾದ ಒಂದು ಯುದ್ಧ ವಿಮಾನವನ್ನು ಶತ್ರು ರಾಷ್ಟ್ರಗಳು ಹೊಡೆದಿತ್ತು. ಇಲ್ಲಿಯ ತನಕ ಆ ಸಾಧ್ಯತೆ ಆಗಿರಲಿಲ್ಲ. ಇದೊಂದು ಪ್ರತಿಷ್ಠೆಯ ಕಣವಾಗಿ ಅಮೆರಿಕಕ್ಕೆ ಮಾರ್ಪಟ್ಟಿತ್ತು. ಹೇಗಾದರೂ ಮಾಡಿ ಶತ್ರು ದೇಶ ಇರಾನ್ನಲ್ಲಿರುವಂತಹ ಪೈಲಟ್ನನ್ನು ತೆಗೆದುಕೊಂಡು ಬರಬೇಕು ಅಂತ US ಆಲೋಚನೆ ಮಾಡಿತ್ತು. ಅದಕ್ಕಾಗಿ ಒಂದು ಆಪರೇಷನ್ ಕೂಡ ಶುರು ಮಾಡಿದ್ರು. ಹಾಗಾದರೆ ಈ ಆಪರೇಷನ್ ಹೇಗಿತ್ತು, ಏನಾಗಿತ್ತು, ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಅವರು US ಆರ್ಮಿ ರೆಸ್ಕ್ಯೂ ಆಪರೇಷನ್ ಶುರು ಮಾಡಿದ್ರು. ಒಂದು ಪ್ರತಿಷ್ಠೆ ಆಗಿಬಿಟ್ಟಿತ್ತು ಅಮೆರಿಕಕ್ಕೆ. ಅತಿ ಹೆಚ್ಚು ರಕ್ಷಣಾ ಬಜೆಟನ್ನು ಹೊಂದಿದೆ. ಜಾಗತಿಕವಾಗಿ ಜಗತ್ತಿನ ದೊಡ್ಡಣ್ಣ ಅಂತ ಅಮೆರಿಕವನ್ನು ಕರೆಯಲಾಗುತ್ತೆ. ನಾವು ಗೆದ್ದೇ ಬಿಟ್ಟಿದ್ದೇವೆ, ಇರಾನ್ನ ವಾಯುಪಡೆ ನಮ್ಮ ಹತ್ರ ಇದೆ, ಎಲ್ಲವೂ ಕೂಡ ನಮ್ಮ ಹತ್ರ ಇದೆ ಅಂತ ಅಮೆರಿಕ ಹೇಳ್ಕೊಳ್ತಾ ಇತ್ತು. ಇವೆಲ್ಲದರ ನಡುವೆ US ಆರ್ಮಿ ರೆಸ್ಕ್ಯೂ ಆಪರೇಷನ್ ಸ್ವಲ್ಪ ಹೆಂಗಾಯ್ತಿದು ಅಂತ ಇರಾನ್ನವರು ಏನು ಮಾಡಿದ್ರು, ಒಂದು ಫ್ಯಾಸಿವ್ ಡಿಟೆಕ್ಷನ್ ಎನ್ನುವಂಥ ತಂತ್ರಜ್ಞಾನವನ್ನು ಬಳಸಿಕೊಂಡು F-15 ಹೊಡೆದ್ರು. ಹೆಂಗೆ ಅಂತ ಹೇಳಿದ್ರೆ, ರೆಡಾರ್ ಸಿಗ್ನಲ್ಗಳನ್ನು ಬಳಕೆ ಮಾಡಿಕೊಂಡು ಅವುಗಳು ಹೊರಸೂಸುವಂತಹ ಏನು ಈ ಸಿಗ್ನಲ್ಗಳಿರುತ್ತಲ್ಲ, ಅವುಗಳ ಮುಖಾಂತರ ಶತ್ರು ದೇಶಗಳ ವಿಮಾನಗಳನ್ನು ಪತ್ತೆ ಮಾಡ್ತಾರೆ. ಇದು ಶತ್ರು ದೇಶಕ್ಕೆ ಗೊತ್ತಾಗಬಾರದು ಅಂತ F-15ನಲ್ಲಿ ಒಂದು ತಂತ್ರಜ್ಞಾನಿಕವಾಗಿ ಒಂದು ರಿಸೀವರ್ಗಳನ್ನು ಅಳವಡಿಸಲಾಗಿದೆ. ಯಾವ F-15 ಹೊಡೆದುರುಳಿಸಲಾಗಿತ್ತಲ್ಲ, ಆ ರಿಸೀವರ್ಗಳು ಅದರಲ್ಲಿದೆ. ಆ ರಿಸೀವರ್ಗಳ ಮುಖಾಂತರ ಅಮೆರಿಕಾದವ್ರಿಗೆ ಗೊತ್ತಿತ್ತು ಇರಾನ್ನವರು ನಮ್ಮನ್ನು ಹೊಡಿತಾರೆ ಅಂತ. ಅದಕ್ಕೆ ಇರಾನ್ನವ್ರು ಏನು ಮಾಡಿದ್ರು, ಫ್ಯಾಸಿವ್ ಡಿಟೆಕ್ಷನ್ ಅಂತ ಹೇಳಿದರೆ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಇನ್ಫ್ರಾರೆಡ್ ಸೆನ್ಸಾರ್ಗಳನ್ನು ಬಳಕೆ ಮಾಡಿಕೊಂಡು ಅಮೆರಿಕಾದ ಆ ಯುದ್ಧ ವಿಮಾನದಲ್ಲಿರುವಂತಹ ಪೈಲಟ್ಗಳಿಗೆ ಗೊತ್ತೇ ಆಗದಂತೆ ಅವರ F-15 ಯುದ್ಧ ವಿಮಾನವನ್ನು ಹೊಡೆದುರುಳಿಸ್ಬಿಟ್ರು. ಆ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ನಂತರ ಡೊನಾಲ್ಡ್ ಟ್ರಂಪ್ಗೆ ಆಘಾತ. ಇರಾನ್ ನಮ್ಮ ಕೈವಶದಲ್ಲಿದೆ, ನಮ್ಮ ಮಾತು ಕೇಳ್ತಿದೆ, ಇತ್ಯಾದಿ ಹೇಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ಗೆ ಜಾಗತಿಕವಾಗಿ ಹಿನ್ನಡೆ ಆಗೋದಕ್ಕೆ ಶುರುವಾಯಿತು. ಏನಾದರೂ ಮಾಡಿ ನಾವು ನಮ್ಮ ಪೈಲಟನ್ನು ವಾಪಸ್ ತೆಗೆದುಕೊಂಡು ಬರಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಹೀಗಾಗಿ ಬಾವರ್ 373 ಮುಖಾಂತರ ಅವರೇನು ಹೊಡೆದುರುಳಿಸಿದ್ರು, ಇದೀಗ ಪೈಲಟ್ಗಳನ್ನು US ಆರ್ಮಿ ರೆಸ್ಕ್ಯೂ ಆಪರೇಷನ್ ಮುಖಾಂತರ ರಕ್ಷಣೆ ಮಾಡಿದ್ದಾರೆ. ಹಾಗಾದ್ರೆ US ರೆಸ್ಕ್ಯೂ ಆಪರೇಷನ್ನ ಹೈಲೈಟ್ಸ್ಗಳೇನಾಗಿತ್ತು? US ಹೈಲೈಟ್ಸ್ ಏನು?
ಈ ಕಾರ್ಯಾಚರಣೆಗೆ ಒಂದವರು ಹೆಸರು ಕೊಟ್ಟಿದ್ದಾರೆ, ಏನು ಅಂತ, ಸಾವು ಬದುಕು ಅಂತ ಇವರು ಕೊಟ್ಟಿರುವಂತಹ ಹೆಸರಿದು. ಇದರ ಜೊತೆಗೆ ಇರಾನ್ನಲ್ಲಿ ಪತನಗೊಂಡಂತಹ F-15 ಈಗಲ್ ಸ್ಟೈಲ್ ಪೈಲಟ್ ಏನಿದ್ರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಇದರ ಜೊತೆಗೆ ಇರಾನ್ನ ನೈಋತ್ಯ ಪ್ರಾಂತ್ಯದ ಕಡಿದಾದ ಪರ್ವತ ಪ್ರದೇಶದಲ್ಲಿ ಆದಂತ 7,000 ಅಡಿ ಯಾವ ಪೈಲಟ್ ಅಮೆರಿಕಾದಿಂದ ಅಂದರೆ ಕಳೆದುಕೊಂಡು ಹೋಗ್ಬಿಟ್ಟಿದ್ದ, ಆ ಪೈಲಟ್ 7,000 ಅಡಿ ಬೆಟ್ಟವನ್ನು ಹತ್ತಿ ಕುಳಿತಿದ್ದ ಅಂತ ಸಾವು ಬದುಕನ್ನು ಹೆಸರು ಕೊಟ್ಟಿದ್ದಾರೆ. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ ನಾವು. 2005ರಲ್ಲಿ ನಿಮಗೆ ನಾವು ಮೊನ್ನೆಯೂ ಕೂಡ ಚರ್ಚೆ ಮಾಡಿದ್ವಿ. 2001ರಲ್ಲಿ 9/11 ಘಟನೆಯಾದ ನಂತರ ಅಲ್ ಖೈದಾ ಉಗ್ರರನ್ನು ಹೊಡಿಬೇಕು ಅನ್ನುವಂಥ ನಿರ್ಧಾರ ಆಗುತ್ತೆ. ಅಫ್ಘಾನಿಸ್ತಾನಕ್ಕೆ ಅಮೆರಿಕದ 4 ಸೈನಿಕರು ಬರ್ತಾರೆ. 4 ಸೈನಿಕರು 2005ರಲ್ಲಿ ತಾಲಿಬಾನ್ನ ನಾಯಕನಾದಂತಹ ಅಹ್ಮದ್ ಶಾನನ್ನು ಹೊಡಿಬೇಕು ಅಂತ ಬರೋದವರು. ಅವತ್ತು ಕೂಡ ಅವರೊಂದು ಹೆಸರು ಕೊಟ್ಟಿದ್ರು, ಇದೇ ಸಾವು ಬದುಕು. ಅವತ್ತೇನು ಘಟನೆ ಆಗುತ್ತೆ, 4 ಜನ ಸೈನಿಕರು ಅಲ್ಲಿಂದ ಬರ್ತಾರೆ ಅಮೆರಿಕಾದಿಂದ. ಒಂದು ಬೆಟ್ಟ, ದೊಡ್ಡದಾದ ಬೆಟ್ಟದ ಮೇಲೆ ಏರ್ಕೊಳ್ತಿರ್ತಾರೆ. ಕುರಿಗಾಯಿಗಳು ಬರ್ತಾರಲ್ಲಿ. ಕುರಿಗಾಯಿಗಳು ಬಂದು ನಿಮ್ಮನ್ನು ಕೇಳ್ತಾರೆ, ಎಲ್ಲಿ ಏನು ಎತ್ತ ಅಂತ ಕೇಳಿದಾಗ ಇವರೆಲ್ಲ ಹೇಳ್ತಾರೆ. ಹೇಳಿದ ತಕ್ಷಣ ಕುರಿಗಾಯಿಗಳು ಇವ್ರು ಏನು ಮಾಡೋದಿಲ್ಲ, ಅವರು ವಾಪಸ್ ಹೋಗ್ಬಿಡ್ತಾರೆ. ಆದರೆ ಅವತ್ತು ಆ ಕುರಿಗಾಯಿಗಳು ಹೋಗಿ ತಾಲಿಬಾನ್ ನಾಯಕರಿಗೆ ಹೇಳ್ತಾರೆ, ಇಲ್ಲಿ ಅಮೆರಿಕದ ಸೈನಿಕರು ಬಂದಿದ್ದಾರೆ ಅಂತ. ಏಕಾಏಕಿಯಾಗಿ ತಾಲಿಬಾನ್ನ ಪಡೆ ಏನಿತ್ತು ಅವರೆಲ್ಲ ಬಂದು ಗುಂಡಿನ ಚಕಮಕಿ ಆಗುತ್ತೆ. 4 ಜನರ ಪೈಕಿ 3 ಜನ ಸತ್ತು ಬಿಡ್ತಾರೆ. ಆ 3 ಜನರಲ್ಲಿ 3 ಜನ ಸಾಧಿತಾರೆ, ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿತಾನೆ. ಆ ವ್ಯಕ್ತಿಯನ್ನ ವಾಪಸ್ ಅಫ್ಘಾನಿಸ್ತಾನದಿಂದ ಅಮೆರಿಕ ಕರ್ಕೊಂಡ್ಬರಬೇಕಲ್ಲ, ಇವತ್ತು ಇರಾನ್ನಿಂದ ಅಮೆರಿಕಕ್ಕೆ ವಾಪಸ್ ಕರ್ಕೊಂಡು ಹೋಗಿದಾರಲ್ಲ ಒಬ್ಬ ಪೈಲಟ್ನನ್ನ, ಅದೇ ರೀತಿಯಾಗಿ ಅವತ್ತು ಕೂಡ ಒಬ್ಬ ಪೈಲಟ್ನನ್ನ 2005ರಲ್ಲಿ ಇವರು ಕರ್ಕೊಂಡು ಹೋಗಿದ್ರು ಅಫ್ಘಾನಿಸ್ತಾನದಿಂದ. ಅವತ್ತು ಕೂಡ ಇದೇ ಹೆಸರನ್ನು ಕೊಟ್ಟಿದ್ರು ಅವರು, ಸಾವು ಮತ್ತು ಬದುಕು ಅಂತ. ಒನ್ಸ್ ಅಗೇನ್ ಅದನ್ನೇ ಮಾಡಿದ್ದಾರೆ. ಇರಾನ್ ವಿರುದ್ಧ ಇಂಥದ್ದೊಂದು ಹೋರಾಟ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಈ ಸಮಯದಲ್ಲಿ ಪೈಲಟ್ನನ್ನ ರಕ್ಷಣೆ ಮಾಡಲಾಗಿದೆ. ಓಕೆ, ಪೈಲಟ್ನನ್ನ ಅಮೆರಿಕಾದವರು ರಕ್ಷಣೆ ಮಾಡಿದ್ದಾರೆ. ಅದಕ್ಕೊಂದು ಕಾರ್ಯತಂತ್ರವನ್ನು ಹೆಣೆದಿದ್ರು, ಎಲ್ಲವೂ ಕೂಡ ಆಗಿತ್ತು. ಹಾಗಾದ್ರೆ ಈ ರಕ್ಷಣಾ ಕಾರ್ಯಾಚರಣೆ ಹೆಂಗಿತ್ತು? ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜಾಗತಿಕವಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥ ಚರ್ಚೆ. ನಮ್ಮದೇ ಭಾರತ 2019ರಲ್ಲಿ ಅನಿಸುತ್ತೆ ಪಾಕಿಸ್ತಾನದ ದೇಶದೊಳಗೆ ನುಗ್ಗಿ ಅಲ್ಲಿರುವಂಥ ಅನೇಕ ಆ ಭಯೋತ್ಪಾದಕರ ತುಕಡಿಗಳೇನಿತ್ತು ಎಲ್ಲವನ್ನ ನಾಶ ಮಾಡಿ ನಾವು ವಾಪಸ್ ಬಂದಿದ್ವಿ. ಅವತ್ತು ಕೂಡ ಜಗತ್ತು ನಿಬ್ಬೆರಗಾಗಿತ್ತು. ಹಾಗಾದರೆ ಅಮೆರಿಕದ ಕಾರ್ಯಾಚರಣೆ ಹೆಂಗಿತ್ತು? ಅಮೆರಿಕ ಈ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಒಂದು 3 ಸ್ಟೆಪ್ಸ್ಗಳನ್ನು ಬಳಕೆ ಮಾಡ್ತಾರೆ. ಯಾವುದದು 3 ಸ್ಟೆಪ್ಸು? ಇಜೆಕ್ಷನ್ ಸೀಟ್ ಅಂತ ಕರೀತಾರೆ. ಮೊದಲೇ ಸ್ಟೆಪ್ ಇದು. ಏನು ಇಜೆಕ್ಷನ್ ಸೀಟು? ಇಜೆಕ್ಷನ್ ಸೀಟ್ ಅಂತ ಹೇಳಿದ ತಕ್ಷಣ ಯಾವಾಗ ಈ F-15 ಯುದ್ಧ ವಿಮಾನ ಪತನ ಆಯ್ತಲ್ಲ, ಆ ಪತನ ಆದ ತಕ್ಷಣ ಆ ವಿಮಾನದಲ್ಲಿದ್ದಂಥ ಪೈಲಟ್ಗಳು ಅದ್ರ ಮುಖಾಂತರ ಹೊರಗೆ ಬರ್ತಾರೆ. ಯಾವುದ್ರ ಮುಖಾಂತರ? ಇಜೆಕ್ಷನ್ ಸೀಟ್ ಮುಖಾಂತರ ಹೊರಗೆ ಬರ್ತಾರೆ. ಏನಿದು ಇಜೆಕ್ಷನ್ ಸೀಟು ಅಂತ ಹೇಳಿದರೆ, ಇದು ಕೇವಲ ಪ್ಯಾರಾಚೂಟ್ ಮಾತ್ರ ಆಗಿರೋದಿಲ್ಲ, ಇದೊಂದು ಜೀವ ರಕ್ಷಕವಾಗಿಯೂ ಕೂಡ ಅವರಿಗೆ ಕೆಲಸ ಮಾಡುತ್ತೆ. ಹೆಂಗೆ? ಅದರಲ್ಲೊಂದು ಸರ್ವೈವಲ್ ಕಿಟ್ ಇರುತ್ತೆ. ಅವರಿಗೆ ಬೇಕಾದಂತಹ ನೀರು, ಅವರ ಸಂವಹನಕ್ಕೆ ಬೇಕಾದಂಥ ಒಂದು ಚಿಕ್ಕದಾದಂತಹ ರೇಡಿಯೋ, ವೈದ್ಯಕೀಯ ಕಿಟ್ಟು, ಆಹಾರದ ಪಾಕೆಟ್ ಇವೆಲ್ಲವೂ ಕೂಡ ಇರುತ್ತೆ. ಅದನ್ನು ತೆಗೆದುಕೊಂಡು ಏಕಾಏಕಿಯಾಗಿ ಅವರು ವಿಮಾನದಿಂದ ಇಳಿತಾರೆ. 1ನೇ ಸ್ಟೆಪ್ ಇದು. 2ನೇ ಸ್ಟೆಪ್ಪು ಬದುಕುಳಿಯುವಂತಹ ತಂತ್ರವನ್ನು ಅವರಿಗೆ ತರಬೇತಿಯಲ್ಲಿ ಹೇಳ್ಕೊಳ್ಳಾಗುತ್ತೆ. ಅದಕ್ಕೆ ಅವರು ಸೆರೆ ತರಬೇತಿ ಅಂತ ಕರೀತಾರೆ, SERE. ಹಾಗಂದ್ರೆ ಏನು? ಮೊದಲೇದ್ದು ಸರ್ವೈವಲ್, ಬದುಕುಳಿಬೇಕು ಅನ್ನುವಂಥ ಆಶಯ. 2ನೇದು ಇವ್ಯಾಯೇಷನ್ ಇರಬೇಕು ಅವರಿಗೆ. ರೆಸಿಸ್ಟೆನ್ಸ್, ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ. ಅಲ್ಲಿಂದ ಏನಾದರೂ ಮಾಡಿ ಎಸ್ಕೇಪ್ ಆಗಬೇಕು ಅನ್ನುವಂಥ ತರಬೇತಿಯಲ್ಲಿ ಹೇಳ್ಕೊಡ್ಲಾಗುತ್ತೆ. ಅದೇ ಮಾದರಿಯನ್ನು ಬಳಸಿ 7,000 ಅಡಿ ಬೆಟ್ಟವನ್ನು ಹತ್ತಿ ಆ ವ್ಯಕ್ತಿಗಳು ಕುಳಿತಿದ್ದಾರೆ. ಈ 2ನೇ ಸ್ಟೆಪ್ಪಲ್ಲಿ ಅವರು ಏನು ಮಾಡ್ತಾರೆ? ತಮ್ಮ ಬಳಿ ಇರುವಂಥ ಸಂವಹನದ ರೇಡಿಯೋವನ್ನು ಬಳಸಿ ತಮ್ಮ ದೇಶಕ್ಕೆ ಮಾಹಿತಿ ಕೊಡ್ತಾರೆ, ನಾನು ಇಂಥಲ್ಲಿ ಇದ್ದೀನಿ ಅಂತ. ಅದೇ ರೀತಿ ಈ ಘಟನೆಯಲ್ಲೂ ಕೂಡ ಆಗಿದೆ. 3ನೇ ಸ್ಟೆಪ್ಪು, ಈ ವಿಚಾರ ಅಮೆರಿಕದ ಸೈನಿಕರಿಗೆ ಗೊತ್ತಾದ ತಕ್ಷಣ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಹೇಳಿದ್ರಂತೆ, ನಮ್ಮದೇ ದೇಶದ ಒಬ್ಬ ಪೈಲಟ್ ಇರಾನ್ನಲ್ಲಿ ಹೀಗೆ ಸಿಕ್ಕಾಕೊಂಡಿದ್ದಾರೆ, ಏನು ಎತ್ತ ಅಂದಾಗ ಇರಾನ್ ರಕ್ಷಣೆ ಮಾಡಬೇಕು ಅವರನ್ನು ಅಂತ ಡೊನಾಲ್ಡ್ ಟ್ರಂಪ್ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ ತಕ್ಷಣವೇ HH-60W ಜಾಲಿ ಗ್ರೀನ್ ಎನ್ನುವಂತಹ ಒಂದು ಹೆಲಿಕಾಪ್ಟರ್ನ ತೆಗೆದುಕೊಂಡು ಅವರು ಇರಾನಿಗೆ ಬರ್ತಾರೆ. ಇರಾನಿಗೆ ಬಂದು ಈ ಯಾವ ಹೆಲಿಕಾಪ್ಟರ್ ಇರುತ್ತಲ್ಲ, ಈ ಹೆಲಿಕಾಪ್ಟರು ಕೆಳಗಡೆ ಇರುವಂತಹ ಪೈಲಟ್ನನ್ನು ರಕ್ಷಣೆ ಮಾಡೋದಕ್ಕೆ ಹೋಗಿರುತ್ತೆ. ಈ ಹೆಲಿಕಾಪ್ಟರ್ ರಕ್ಷಣೆಗಾಗಿ ಇರಾನ್ನ ಸುತ್ತ ಕೆಲವೊಂದಿಷ್ಟು ಹೆಲಿಕಾಪ್ಟರ್ಗಳು ಸುತ್ತಾಡ್ತಾ ಇರುತ್ತೆ. ಅದು A-10 ವಾರ್ತಾಗ್ ಹೆಲಿಕಾಪ್ಟರ್ಗಳನ್ನು ಇವರು ಬಳಕೆ ಮಾಡಿದ್ದಾರೆ.
A-10 ವಾರ್ತಾಗ್ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಿಕೊಂಡು ಈ ಪೈಲಟ್ನನ್ನು ರಕ್ಷಣೆ ಮಾಡಿಕೊಂಡು ಫ್ಯಾರಾ ಜಂಪರ್ಸ್ ಅಂತ ಕರೀತಾರೆ. ಅವ್ರು ಯಾರು ರಕ್ಷಣೆಗೆ ಬಂದಿರ್ತಾರಲ್ಲ ಅವ್ರನ್ನ ಫ್ಯಾರಾ ಜಂಪರ್ಸ್ ಅಂತ ಕರೀತಾರೆ. ಆ ಫ್ಯಾರಾ ಜಂಪರ್ಸ್ ಅವರಿಗೆ ಮೂಲಭೂತವಾದಂಥ ಚಿಕಿತ್ಸೆಯನ್ನು ಕೊಟ್ಟು ಆಹಾರವನ್ನು ಕೊಟ್ಟು ವಾಪಸ್ ಹೆಲಿಕಾಪ್ಟರ್ ಮುಖಾಂತರ ತೆಗೆದುಕೊಂಡು ಹೋಗ್ತಾರೆ. ಇದರ ಒಂದು ದೊಡ್ಡ ಕಾರ್ಯಾಚರಣೆ ಇದು. ಈ ಕಾರ್ಯಾಚರಣೆಯಲ್ಲಿ ಅಮೆರಿಕ ಇದೀಗ ಸಕ್ಸಸ್ ಆಗಿದೆ. ಅಮೆರಿಕಾಗೆ ಈ ಕಾರ್ಯಾಚರಣೆ ಹೆಂಗೆ ಸಾಧ್ಯ ಆಯಿತು? ಒಂದು ಸೀಲ್ ಕಮಾಂಡ್ ಅನ್ನುವಂಥದ್ದು ಅಮೆರಿಕ ಪಡೆ ಹತ್ರ ಇದೆ. ಇದು ಹೆಂಗೆ ಕೆಲಸ ಮಾಡುತ್ತೆ? ಸೀಲ್ ಕಮಾಂಡ್ ಅನ್ನುವಂಥದ್ದು ಪೈಲಟ್ ಇರೋ ಸ್ಥಳಕ್ಕೆ ಅವರು ಬರ್ತಾರೆ. ಬಂದ ನಂತರ ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಹೆಂಗಿದು? ಈ ಹಿಂದೆ 2005 ನಾನು ಅವಾಗಲೇ ಹೇಳಿದಾಗೆ ಅಫ್ಘಾನಿಸ್ತಾನದಲ್ಲಿ ಆಗಿದೆ. ಈ ಹಿಂದೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಮೆರಿಕದ ಜನರು ಸಿಕ್ಕಾಕೊಂಡಾಗಲೂ ಕೂಡ ಇದೇ ಸೀಲ್ ಪಡೆಯನ್ನು ಬಳಕೆ ಮಾಡಿಕೊಂಡು ಅವರು ಇದು ಮಾಡಿರೋದು. ಸೀಲ್ ಅಂತ ಹೇಳಿದರೆ SEEA ಸಮುದ್ರ, ಸಿ ಅದರ ಜೊತೆಗೆ ಏರ್ ಅಂದರೆ ಗಾಳಿ, ಲ್ಯಾಂಡ್ ನೆಲ, ಈ ಮೂರೂ ಪ್ರದೇಶಗಳಲ್ಲೂ ಕೂಡ ಸಮತಟ್ಟವಾಗಿ ಕೆಲಸ ಮಾಡಬಲ್ಲಂತಹ ಒಂದು ಪಡೆ ಇದು. ಅತ್ಯುತ್ತಮವಾಗಿ ಕೆಲಸ ಮಾಡಬಲ್ಲಂತಹ ಪಡೆ ಇದು. ಈ ಪಡೆ ಇವತ್ತು ಕಾರ್ಯಾಚರಣೆಯನ್ನು ಮಾಡುವ ಮುಖಾಂತರ ತನ್ನ ಪೈಲಟ್ನನ್ನು ರಕ್ಷಣೆ ಮಾಡ್ಕೊಂಡು ಬಂದಿದೆ. ಯಾವಾಗ ರಕ್ಷಣೆ ಮಾಡಿದ್ರಿ ಇವರು? ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ 2009ರಲ್ಲಿ ಫಿಲಿಪ್ಸ್ನಲ್ಲಿ ಒಂದು ಕಾರ್ಯಾಚರಣೆ ಆಗುತ್ತೆ. ಫಿಲಿಪ್ಸ್ನಲ್ಲಿಯೂ ಕೂಡ ಒತ್ತೆಯಾಳಾಗಿ ಒಬ್ಬ ನಾವಿಕನನ್ನು, ಅಮೆರಿಕಾದ ನಾವಿಕನನ್ನು ಫಿಲಿಪ್ಸ್ ಇಟ್ಕೊಳ್ಳುತ್ತೆ. ಅವತ್ತು ಕೂಡ ಇದೇ ಸೀಲ್ ಎನ್ನುವಂತಹ ಒಂದು ತಂಡ ಏನಿದೆ, ಇವರು ಹೋಗಿ ಅಲ್ಲಿರುವಂಥ ಆ ದೇಶದ ನಾವಿಕನನ್ನು ಹಗಲತ್ತಲ್ಲೇ ಹೊಡೆದು ತಮ್ಮ ನಾವಿಕನನ್ನು ಬಿಡಿಸ್ಕೊಂಡು ಬಂದಿರ್ತಾರೆ. ಇದು ಅತ್ಯದ್ಭುತ ಕಾರ್ಯಾಚರಣೆ ಅಮೆರಿಕಾದಲ್ಲಿ ಅಂತ ಹೇಳ್ತಾರೆ. ಎರಡನೇ ಘಟನೆ 2005ರಲ್ಲಿ ತಾಲಿಬಾನ್ ನಾಯಕರ ಪತ್ತೆ ವಿಚಾರದಲ್ಲಿ ನಾನು ಅವಾಗಲೇ ಏನು ಹೇಳಿದೆ, ಅವತ್ತು ಕೂಡ ಸೀಲ್ ಕೆಲಸ ಮಾಡಿತ್ತು. ಮೂರನೇ ವಿಚಾರ 2012ರಲ್ಲಿ ಅಮೆರಿಕಾದ ಮಾನವ ಹಕ್ಕುಗಳ ಒಬ್ಬ ಹೋರಾಟಗಾರ್ತಿಯನ್ನು ಸೊಮಾಲಿಯಾದಲ್ಲಿ ಹಿಡಿದು ಅವರನ್ನು ಹಿಡಿದಿಟ್ಕೊಳ್ಳಲಾಗುತ್ತೆ. ಈ ವಿಚಾರ ಅಮೆರಿಕದ ಅಧ್ಯಕ್ಷರಿಗೆ ಗೊತ್ತಾಗುತ್ತೆ. ಅದಾದ ನಂತರ ರಕ್ಷಣಾ ಪಡೆಗಳನ್ನು ಕಳಿಸಲಾಗುತ್ತೆ. ಅವತ್ತು ಕೂಡ ಸೀಲ್ ಕಾರ್ಯಾಚರಣೆ ಮಾಡುವ ಮುಖಾಂತರ ಅವತ್ತು ಅವರನ್ನು ಬಿಡಿಸ್ಕೊಂಡು ಬಂದಿತ್ತು. ಇದು ಸೀಲ್ಗೆ ಇರುವಂತಹ ಒಂದು ಕೆಪಾಸಿಟಿ ಅಂತ ಹೇಳ್ಬೋದು. ಹಾಗಾದರೆ ಅಮೆರಿಕದ ತಾಂತ್ರಿಕ ಶಕ್ತಿ ಹೇಗಿತ್ತು? ಈ ಕಾರ್ಯಾಚರಣೆಯಲ್ಲಿ ತಾಂತ್ರಿಕ ಶಕ್ತಿ ಹೇಗಿತ್ತು? ಇದನ್ನು ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಸ್ಟೆಲ್ತ್ ತಂತ್ರಜ್ಞಾನ ಅಂತ ಹೇಳ್ತಾರೆ. ಸ್ಟೆಲ್ತ್ ತಂತ್ರಜ್ಞಾನ ಅಂತ ಹೇಳಿದರೆ ವಿಮಾನ, ಹಡಗು, ಈ ಕ್ಷಿಪಣಿಗಳು, ಶತ್ರುಗಳ ರಡಾರ್ಗಳು ಗುರುತು ಸಿಗದಂತೆ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥದ್ದು. ಇದು ಅತ್ಯಾಧುನಿಕ ತಂತ್ರಜ್ಞಾನ ಇದೆ. ವಿಮಾನದ ಮೇಲ್ಭಾಗದಲ್ಲಿ ಒಂದು ಬೇರೆ ಥರನಾದಂತಹ ಒಂದು ಕೆಮಿಕಲನ್ನು ಬಳಕೆ ಮಾಡಿರ್ತಾರೆ. ನೈಟ್ ವಿಷನ್ ಅಂದರೆ ರಾತ್ರಿ ಸಮಯದಲ್ಲಿ ಇವರು ಇದನ್ನು ಮಾಡಿರುವಂಥದ್ದು. ಮೂರನೇದ್ದು ಜಾಮಿಂಗ್, ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಏನೋ ಶುರುವಾಯಿತು. ಯುದ್ಧ ಶುರುವಾಗೋದಕ್ಕಿಂತ ಮೊದಲು ಅಮೆರಿಕ ಏನು ಮಾಡಿದೆ ಅಂತ ಹೇಳಿದರೆ, ಇರಾನ್ನ ಪ್ರಮುಖ ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡೋ ಮುಖಾಂತರ ಅಲ್ಲಿ ಕೆಲ ಪ್ರಮುಖ ಕಂಪ್ಯೂಟರ್ಗಳಲ್ಲಿ ಗುಪ್ತ ವೈರಸ್ಗಳನ್ನು ಅಡಾಪ್ಟ್ ಮಾಡಿಬಿಟ್ಟಿದ್ದಾರೆ ಅಮೆರಿಕ. ಇದು ಗಮನಿಸಬೇಕಾದ ಸಂಗತಿ. ಕೆಲ ಪ್ರಮುಖ ಕಂಪ್ಯೂಟರ್ಗಳಲ್ಲಿ ಗುಪ್ತ ವೈರಸ್ಗಳನ್ನು ಅಡಾಪ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ನಮಗೆ ಅವಶ್ಯಕತೆ ಇದ್ದಾಗ ಆ ಕಂಪ್ಯೂಟರ್ಗಳನ್ನು, ಆ ಜಾಮರ್ಗಳನ್ನು, ಆ ನೆಟ್ವರ್ಕ್ಗಳನ್ನು ಸಂಪೂರ್ಣವಾಗಿ ಜಾಮ್ ಮಾಡಿ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ಬಳಕೆ ಮಾಡಿಕೊಳ್ಬೇಕು ಅಂತ. ಈ ಕಾರ್ಯಾಚರಣೆಯಲ್ಲಿ ಅದು ಉಪಯೋಗ ಬಂದಿದೆ ಅಮೆರಿಕಕ್ಕೆ. ಹೆಂಗೆ? ಅಮೆರಿಕ ಇರಾನ್ ವಿರುದ್ಧ ಕಾರ್ಯಾಚರಣೆ ಮಾಡುವಂತಹ ಸಮಯದಲ್ಲಿ ಜಾಮಿಂಗ್ ಮಾಡಿಬಿಟ್ಟಿದ್ದಾರೆ. ಯಾವುದ್ರ ಮುಖಾಂತರ? ನೈಟ್ರೋಜಿಯಸ್ ಮುಖಾಂತರ ಜಾಮಿಂಗ್ ಮಾಡಿ ಯಾರಿಗೂ ಕೂಡ ಗೊತ್ತಾಗದಂತೆ ತಮ್ಮ ಪೈಲಟ್ನನ್ನು ವಾಪಸ್ ಕರ್ಕೊಂಡ್ಬಂದಿದ್ದಾರೆ. ಇದೀಗ ರೆಸ್ಕ್ಯೂ ಆಪರೇಷನ್ ಯಶಸ್ವಿಯಾಗಿದೆ ಅಮೆರಿಕದ್ದು. ಹೆಂಗೆ? ಇರಾನ್ ಗಡಿಯಿಂದ ಇದೀಗ ಪೈಲಟ್ನನ್ನು ವಾಪಸ್ ಕರ್ಕೊಂಡು ಬಂದಿದೆ ಅಮೆರಿಕ. ಇದು ಗಮನಿಸಬೇಕಾದಂಥ ಸಂಗತಿ. ಹೆಂಗೆ ಕಾರ್ಯಾಚರಣೆ ಮಾಡಿತ್ತು, ಅದಕ್ಕೆ ಏನು ಹೆಸರಿಟ್ಟಿತ್ತು, ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಇದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಗಮ್ಯಸ್ಥಾನ ಸುರಕ್ಷಿತವಾಗಿ ನೆರೆಯ ರಾಷ್ಟ್ರ ಕುವೈತ್ಗೆ ಪೈಲಟ್ನನ್ನು ಸ್ಥಳಾಂತರ ಮಾಡಲಾಗಿದೆ. ಪಕ್ಕದ ರಾಷ್ಟ್ರ 250 ಕಿಲೋಮೀಟರ್ ಅಷ್ಟೇ ಇದೆ ಇರಾನ್ನಿಂದ. ಅಲ್ಲಿಗೆ ಸ್ಥಳಾಂತರ ಮಾಡಿದ್ದಾರೆ. ಕುವೈತ್ ಅಮೆರಿಕದ ಮಿತ್ರ ರಾಷ್ಟ್ರ, ಅಲ್ಲಿ ಸೇನಾ ನೆಲೆ ಕೂಡ ಇರುವಂಥದ್ದು. ಪ್ರಸಕ್ತ ಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಕುವೈತ್ನ ಅಮೆರಿಕನ್ ಸೇನಾ ನೆಲೆಯಲ್ಲಿ ಪೈಲಟ್ಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಮತ್ತೊಂದು ಕಡೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಸೈನಿಕನನ್ನು ಕೈ ಬಿಡಲ್ಲ ಅನ್ನುವಂಥ ಸಂದೇಶವನ್ನು ಈ ಆಪರೇಷನ್ ಮುಖಾಂತರ ಸಂದೇಶವನ್ನು ಅಮೆರಿಕ ಪಕ್ಕದ ಇರಾನ್ ಕೊಟ್ಟಿದೆ. ಇದು ಗಮನಿಸಬೇಕಾದ ಸಂಗತಿ. ಈ ಆಪರೇಷನ್ ಆದ ನಂತರ ಆಗಿರುವಂಥ ಬೆಳವಣಿಗೆಗಳು ಅಂತ ಹೇಳಿದರೆ, ಇರಾನ್ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು, ಕುಹುಕವಾಡಿತ್ತು ಅಮೆರಿಕವನ್ನು. ಸೋತಿರುವ ಕಾರಣಕ್ಕಾಗಿ ಪೈಲಟ್ನನ್ನು
ಸುಮ್ಮನೆ ನಾವು ರಕ್ಷಣೆ ಮಾಡಿದ್ದೀವಿ ಅಂತ ಅವರು ಹೇಳಿಕೆ ಕೊಡ್ತಿದ್ದಾರೆ. ಸಾಧ್ಯವೇ ಇಲ್ಲ, ನಮ್ಮ ಇರಾನ್ ಪಡೆಗಳು ಅಮೆರಿಕದ ಇಬ್ಬರೂ ಪೈಲಟ್ಗಳನ್ನು ಹೊಡೆದು ಉಳಿಸಿದ್ದಾರೆ ಅಂತ ಇರಾನ್ ಮಾತನಾಡಿಕೊಂಡಿತ್ತು. ಆದರೆ ಅಚ್ಚರಿ ಎಂಬಂತ ರೀತಿಯಲ್ಲಿ ಇದೀಗ ಅಮೆರಿಕ ರೆಸ್ಕ್ಯೂ ಆಪರೇಷನ್ ಯಶಸ್ವಿ ಮಾಡೋ ಮೂಲಕ ತನ್ನ ಶಕ್ತಿಯನ್ನು ತೋರಿಸಿದೆ.